ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಅತ್ಯಂತ ನಿಕಟವಾಗಿರ್ತಕ್ಕಂತಹ ಸಂಬಂಧವನ್ನು ಹೊಂದಿರತಕ್ಕಂಥವರು ಬಿ ಸರೋಜಾದೇವಿಯವರು. ಇವತ್ತು ತಮಗೆ ಒಂದು ದಾಖಲೆಯನ್ನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಅವ್ರದ್ದೇ ಸಹಿ ಇರ್ತಕ್ಕಂಥದ್ದು ಅವರ ಮಗಳು ಭುವನೇಶ್ವರಿ ಅವರ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ದತ್ತಿಯನ್ನು ಇಟ್ಟಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಸಹಿತ ನಮ್ಮ ಸಾಹಿತ್ಯ ಪರಿಷತ್ತಿಗೆ ಪ್ರತಿ ವರ್ಷ ಬಂದು ಅವರ ಮಗಳಾಗಿರ್ತಕ್ಕಂಥ ಭುವನೇಶ್ವರಿಯ ಹೆಸರಿನಲ್ಲಿ ಇರ್ತಕ್ಕಂಥ ದತ್ತಿ ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷವೂ ಸಹಿತ ಅರ್ಹರಿಗೆ ಕೊಡ್ತಕ್ಕಂಥದ್ದನ್ನು ಭಾಳ ಅವರಿಗೆ ಭಾಳ ಮೆಚ್ಚುಗೆ ಆಗಿತ್ತು. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ 2022ರಲ್ಲಿ ನಾವು ಕೊಡ್ತಕ್ಕಂಥ ದತ್ತಿನ ಬಿ ಸರೋಜಾದೇವಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಅತ್ಯಂತ ಘನತೆ ಮತ್ತು ಗಾಂಭೀರ್ಯದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. ಕನ್ನಡ ಚಲನಚಿತ್ರದಲ್ಲಿ ರಂಗದಲ್ಲಿ ಬಿಡಲಾರದಂತಹ ಅವರು ಮಾಡಿರ್ತಕ್ಕಂತಹ ಅವರ ಪಾತ್ರಗಳಿದೆಯಲ್ಲ, ಮರೆಯಲಾರದಂತಹ ಪಾತ್ರಗಳು. ಅದರಲ್ಲೂ ಸಹಿತ ಕಿತ್ತೂರು ರಾಣಿ ಚೆನ್ನಮ್ಮ. ಕನ್ನಡ ಸಾಹಿತ್ಯ ಪರಿಷತ್ತು ಈ ಅತ್ಯಂತ ದುಃಖದಿಂದ ಬಿ ಸರೋಜಾದೇವಿಯವರಿಗೆ ನಾವು ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಅತ್ಯಂತ ನಿಕಟವಾಗಿರ್ತಕ್ಕಂತಹ ಸಂಬಂಧವನ್ನು ಹೊಂದಿರತಕ್ಕಂಥವರು ಬಿ ಸರೋಜಾದೇವಿಯವರು. ಇವತ್ತು ತಮಗೆ ಒಂದು ದಾಖಲೆಯನ್ನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಅವ್ರದ್ದೇ ಸಹಿ ಇರ್ತಕ್ಕಂಥದ್ದು ಅವರ ಮಗಳು ಭುವನೇಶ್ವರಿ ಅವರ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ದತ್ತಿಯನ್ನು ಇಟ್ಟಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಸಹಿತ ನಮ್ಮ ಸಾಹಿತ್ಯ ಪರಿಷತ್ತಿಗೆ ಪ್ರತಿ ವರ್ಷ ಬಂದು ಅವರ ಮಗಳಾಗಿರ್ತಕ್ಕಂಥ ಭುವನೇಶ್ವರಿಯ ಹೆಸರಿನಲ್ಲಿ ಇರ್ತಕ್ಕಂಥ ದತ್ತಿ ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷವೂ ಸಹಿತ ಅರ್ಹರಿಗೆ ಕೊಡ್ತಕ್ಕಂಥದ್ದನ್ನು ಅವರಿಗೆ ಭಾಳ ಮೆಚ್ಚುಗೆ ಆಗಿತ್ತು. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ 2022ರಲ್ಲಿ ನಾವು ಕೊಡ್ತಕ್ಕಂಥ ದತ್ತಿನ ಬಿ ಸರೋಜಾದೇವಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಅತ್ಯಂತ ಘನತೆ ಮತ್ತು ಗಾಂಭೀರ್ಯದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. ಕನ್ನಡ ಚಲನಚಿತ್ರದಲ್ಲಿ ರಂಗದಲ್ಲಿ ಬಿಡಲಾರದಂತಹ ಅವರು ಮಾಡಿರ್ತಕ್ಕಂತಹ ಅವರ ಪಾತ್ರಗಳಿದೆಯಲ್ಲ, ಮರೆಯಲಾರದಂತಹ ಪಾತ್ರಗಳು. ಅದರಲ್ಲೂ ಸಹಿತ ಕಿತ್ತೂರು ರಾಣಿ ಚೆನ್ನಮ್ಮ. ಕನ್ನಡ ಸಾಹಿತ್ಯ ಪರಿಷತ್ತು ಈ ಅತ್ಯಂತ ದುಃಖದಿಂದ ಬಿ ಸರೋಜಾದೇವಿಯವರಿಗೆ ನಾವು ಅಂತಿಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ.